ನನ್ನ ಮಾವ ಕಮಲೇಶನನ್ನು ಯುದ್ಧದಲ್ಲಿ ಸೋಲಿಸಿದೆಯಾ ಮದಾಂಧ? ಎಲ್ಲಿರುವೆಯೋ ಬಾರೋ. ಯಾರದು? ಬಡ ಬಾಲಕ. ಬರದು ನಿನ್ನ ಶಿರುವ ಕಡಿಮೆ ಹೇಳಿ ಕಷ್ಟ ಹುಡುಗನೆ. ಬರದು ನಿನ್ನ ಶಿರವ ಕಡಿಮೆ ಹೇಳಿ ಕಷ್ಟ ಹುಡುಗನೆ. ಹೇಳಿ ಕಷ್ಟ ಹುಡುಗನೆ, ಹೇಳಿ ಕಷ್ಟ ಹುಡುಗನೆ. ಹುಲ್ಲ ನಿನ್ನ ಹೊಲ್ಲ ಮುರಿವೆ ಸಣವೆ ಸಿಗಿದೆ ನೀಗ. ಹುಲ್ಲ ನಿನ್ನ ಹೊಲ್ಲ ಮುರಿವೆ ಭಗವ ಸೇವೆ ನೀಗ. ಆರ ದಡಿಗ ಬೆನ್ನ ಎಲವೋ ಬಡಬಾಕು. ನನ್ನ ಮುಂದೆ ನಿಂತು ಮಾತನಾಡುವಷ್ಟು ಸೊಕ್ಕ ನಿನಗೆ? ನೀರಿನ್ನು ಚಿಕ್ಕ ಹುಡುಗು, ಒಂದು ದಾರಿ ನಡೆ. ಎಲ್ಲವೋ ದಾನವನೇ, ಮೊದಲು ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು, ಯುದ್ಧಕ್ಕೆ ಸಿದ್ಧನಾಗು. ನಿನ್ನ ಚಿಕ್ಕ ಹುಡುಗನು ನಿನ್ನ ಚಿಕ್ಕ ಹುಡುಗ ಆಗು. ಪ್ರಾಣ ವೀಕ್ಷಣೆ ನಡೆದರೆ ಆಗು.
ಸ್ವಾಮಿ. ಇಂದಿಗೆ ನಾವುಗಳು ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಆಯಿತು. ಕುಮಾರ ಮನ್ಮಥನ ಕಲ್ಯಾಣ ಮಾಡಿ ನಮ್ಮ ಕರ್ತವ್ಯವನ್ನು ಮುಗಿಸಿಕೊಂಡಾಯಿತು. ಹೌದಲ್ಲವೇ ಸ್ವಾಮಿ? ನಮ್ಮ ಕುಮಾರನ ಮನ್ಮಥನ ವಿವಾಹ ಕಾರ್ಯವನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅದು ಅಲ್ಲದೆ ನನ್ನ ಆಸೆಯನ್ನು ಸಹ ತೀರಿಸಿದಿರಲ್ಲವೇ ಸ್ವಾಮಿ ನೀವು? ಬಾರೆನ್ನ ಚೆಲುವೆ ತೋರೆನ್ನ ಒಲವೇ ಯುಗವೊಂದು ಕ್ಷಣಮಾಗಿದೆ ಆಡೋಣ ಬಾರೇ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ಓ ನನ್ನ ಚೆಲುವೆ ಬಾರೆನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನವು ಒಂದಾಗಿದೆ. ರುಕ್ಮಿಣಿ ಸ್ವಾಮಿ, ಈ ರಾತ್ರಿ ನಮ್ಮ ಹೊಸದಾಗಿದೆ ಬೆರೆಯೋಣ ಬಾರೇ ಸ್ವಾಮಿ ಅದು ಮಧುಮಂಚಕ್ಕೆ ನನ್ನ ಚೆಲುವೆ ಓ ನನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನವು ಒಂದಾಗಿದೆ. ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡ ತಾನಾಚುತ ಆ ಮೋಡ ಕಂಡು ಈ ಜೋಡಿಯ ಮರೆಯಾದಿ ಮೋಡ ತಾನಾಚುತ ಬೇರ್ಯಾವ ನೋಟ ನೀ ನೋಡುವೆ ನೋಡಲು ಸಾಧ್ಯವೇ ಸ್ವಾಮಿ ನೀವಿರುವಾಗ? ಬೇರ್ಯಾವ ನೋಟ ನೀ ನೋಡುವೆ ನಿನ್ನಂದವನ್ನ ನಾ ತುಂಬುವೆ ನಿನ್ನಂದವನ್ನ ನಾ ತುಂಬುವೆ ಬಾರೆನ್ನ ಚೆಲುವೆ ಓ ನನ್ನ ಒಲವೇ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನವು ಒಂದಾಗಿದೆ ಮೈ ಮನವು ಒಂದಾಗಿದೆ. ನಾರಾಯಣ ನಾರಾಯಣ ನಮೋ ರುಕ್ಮಿಣಿಪತಿ. ನಾರದರೆ ನೀವಾದರೂ ಲೋಕ ಸಂಚಾರಕರು, ನೀವು ಬಂದಿರೋ ಕಾರಣವನ್ನು ತಿಳಿಸಿ. ಇನ್ನೇನು ಸ್ವಾಮಿ, ಕಲಹವನ್ನು ತಂದಿಕ್ಕುವುದಲ್ಲವೇ ಇವರ ಕೆಲಸವು? ಪರಮಾತ್ಮ, ಕಮಲಾವತಿಯಲ್ಲಿ ಕುಮಾರ ಮನ್ಮಥ ಮೇಲೆ ಕೌಂಡ್ಲಿಕನು ಯುದ್ಧ ಮಾಡುತ್ತಿರುವನು. ಏನು, ಮನ್ಮಥನಿಗೂ ಕೌಂಡ್ಲಿಕನಿಗೂ ಯುದ್ಧವೇ? ರುಕ್ಮಿಣಿ, ನಾನೀಗಲೇ ಕಮಲಾವತಿಗೆ ತೆರಳುವೆನು. ಕುಮಾರನು ಮೂರ್ಛಿತನಾಗಿ ಬಿದ್ದಿರುವನು. ಯೋಗ ಮಾಯೆ ಜಾಗ್ರತಗೊಳ್ಳು.
ಇದೇನಿದು? ಕೌಂಟ್ಲಿಕನ ಮೇಲೆ ಯುದ್ಧ ಮಾಡುತ್ತಿದ್ದ ನಾನು ಇಲ್ಲಿ ಈಗೇಕೆ ಮಲಗಿರುವೆ? ಓ ತಂದೆ, ನೀವೇನಿಲ್ಲಿ? ಆ ಪಾಪಿಯಾದ ಕೌಂಟ್ಲಿಕನಲ್ಲಿ? ಅವನು ಇಲ್ಲೇ ಎಲ್ಲೋ ಅವಿತು ಕುಳಿತಬೇಕು. ಅವನ ವಿಚಾರ ನನಗೆ ಬಿಡು, ನೀನಿನ್ನು ಅರಮನೆಗೆ ನಡಿ. ಹಾಗೆ ಆಗಲಿ ಜನಕ. ಯಾರದು? ಓ ಕಪಟಿಯಾದ ಗೊಲ್ಲ, ಮಗನ ಸೋಲಿನ ಸಲುವಾಗಿ ಬಂದೆಯೋ? ಎಷ್ಟು? ಅವದು ನಿನ್ನ ದುರಂಕಾರಕ್ಕೆ ತಕ್ಕ ಶಿಕ್ಷೆ ವಿಧಿಸಿದರೆ ರಣರಂಗವನ್ನೇ ಬಿಟ್ಟು ಓಡುವೆ. ದುರಂಕಾರ? ಯಾರಿಂದ ಯಾರಿಗೆ ಮರಣವೆಂದು ಜಗತ್ತೇ ನೋಡಲಿ. ಪ್ರಾರಂಭಿಸ ಯುದ್ಧವನ್ನು. ಈ ಸೃಷ್ಟಿಯು ನನ್ನೊಳಗೆ ಅಡಗಿದೆಯೋ ಮೂಡ? ಈ ಸೃಷ್ಟಿಯು ನನ್ನೊಳಗೆ ಅಡಗಿದೆಯೋ ಮೂಡ? ನಾ ಸೂತ್ರಧಾರಿ, ನೀ ಪಾತ್ರಧಾರಿ, ನಾನಾಡಿಸು ತೆರೆದಿ ನೀನಾಡಬೇಕು ಮೂಡ. ನಿಲ್ಲಿಸೋ ನಿನ್ನರಟೆಯ ವಾಕ್ಯವೋ, ನಿಲ್ಲಿಸೋ ನಿನ್ನರಟೆಯ ವಾಕ್ಯವೋ. ಗೋಪೋಂಗನೆಯ ಗೃಹ ಇದಲ್ಲ ಕೃಷ್ಣ. ನಾನು ನಿನಗೆ ಮಣಿದು ಮನ್ನಿಸಬೇಕು. ಓ ನಿನ್ನ ಒಲಸು ಪಾದಕ್ಕೆ ನಾನು ನಮಸ್ಕರಿಸುವುದೇ. ಛೇ ಅಯವಂಚಕ! ದುರಂಕಾರದಿಂದ ಮರಣವನ್ನು ಸ್ಮರಿಸುವೆಯಾ ಅವಿವೇಕಿ? ಮದ ಮತ್ಸರ ತ್ಯಜಿಸಿದರೆ ನಿನಗೆ ಉಳಿಗಾಲ. ನೋ, ನನಗೆ ಉಳಿಗಾಲವಾದ ಮೇಲೆ ನಿನಗೆ ಅಳಿಗಾಲವೇ ಸಿದ್ಧ. ಪ್ರಾರಂಭಿಸ ಯುದ್ಧವನ್ನು. ಕಡುನುಡಿಗಳೇ ನುಡಿಯದಿರೋನೆ, ಈ ಕಡುನುಡಿಗಳೇ ನುಡಿಯದಿರೋನೆ. ಸಾಕು ನಿನ್ನ ನೀತಿ ಪಾಠ ಕೇಳಲು, ಸಾಕು ನಿನ್ನ ನೀತಿ ಪಾಠ ಕೇಳಲು. ಜಗದೊಳಗೆ ಸಮಾನವರಾರು ಈ ಕೌಂಟ್ಲಿಕ ಸುರನಿಗೆ ಜನಾಗೊಲ್ಲು. ಸಮನವರಿಯರು ಕೌಂಟ್ಲಿಕ ಸುರನಿಗೆ. ಏನೋ ಮದಾಂದು, ನೀನೀಗ ಸಪ್ತ ಸಾಗರಗಳನ್ನು ಹೊಕ್ಕಿದರೂ ನಾನು ಬಿಡುವುದಿಲ್ಲ. ನಿಲ್ಲ ಯುದ್ಧಕ್ಕೆ. ಕೃಷ್ಣ, ನಿನಗೆ ಶಿರವಾಗಿ ಶರಣೆನ್ನಲು ನಾನು ಮಾನವನಲ್ಲ. ಮರಣವೇ ಬಾರದ ಮೃತ್ಯುಂಜಯ. ಅವರನಿಂದ ವರವನ್ನು ಪಡೆದದ್ದು ಅದಕ್ಕೆ. ಮರುಳೆ ವೇಗವಾಗಿ ಚಲಿಸುವ ಸಾಗರದ ಅಲೆಯಂತೆ ನನ್ನ ಕೋಪವನ್ನು ಕೆರಳಿಸಿ ದಂಡಾಧರಣದವಡೆಗೆ ತುತ್ತಾಗಬೇಡ. ಗೊಲ್ಲ, ನೀನೀಗ ಸಪ್ತ ಸಾಗರಗಳನ್ನು ಹೊಕ್ಕಿದರೂ ನಾನು ಬಿಡುವುದಿಲ್ಲ. ಮಾಯಾವಿ, ಏನೋ ಮಾಯಾವಿ, ಕೊನೆಗೂ ತಲೆ ತಬ್ಬಲಿಸಿಕೊಂಡು ಓಡಿ ಹೋದೆಯ. ಓಡಿ ಹೋಗು, ಓಡಿ ಹೋಗು. ನಿನ್ನ ಯುದ್ಧಕ್ಕೆ ಈಗ ಅದಾರು ಬರುವರು, ನಾನು ಸಿದ್ಧನಾಗೇ ಇರುವರು. ಏಕೆ ನಾನು ಕಾಣುತ್ತಿಲ್ಲವೇನು? ಮನಸ್ಸು
ನಮ್ಮ ಸ್ವಾಮಿ ಇಷ್ಟೊಂದು ಸಂತೋಷವಾಗಿರಲು ಕಾರಣವಾದರೆ ಏನಿರಬಹುದು? ಯಾವುದೋ ಸಮರವೇ ಒದಗಿ ಬಂದಂತಿದೆ. ಹೋಗುವ ಮುನ್ನ ಪ್ರಿಯತಮ, ಹೋಗುವ ಮುನ್ನ ಸ್ವಾಮಿ, ನಿಮ್ಮನ್ನೇ ಪ್ರಿಯ. ಬಲಿ ಬಾರೆಲೆ ಬಾರೆಲೆ ಪ್ರಿಯರಮಣಿ, ನೀ ಬಾರೆಲೆ ಪ್ರಿಯರಮಣಿ, ಪ್ರಾರೆಲೆ ಪ್ರಿಯರಮಣಿ, ನೀ ಬಾರೆಲೆ ಪ್ರಿಯರಮಣಿ, ಪ್ರಿಯರಮಣಿ ಸುಗುಣಮಣಿ, ಪ್ರಿಯರಮಣಿ ಸುಗುಣಮಣಿ, ಹೃದಯವ ನೀಡು ಬಾತರು, ಹೃದಯವ ನೀಡು ಬಾತರು, ಬಾರಲೆ ಪ್ರಿಯರಮಣಿ ನೀಡು ಹೃದಯವನು. ಕಣ್ಣಲ್ಲಿ ಕಾಮನ ಕಂಡು, ಕಣ್ಣಲ್ಲಿ ಕಾಮನ ಕಂಡು, ಆನಂದದ ಪರವಶನಾದ ತಾಮಸವೇಗಕ್ಕೆ ಪ್ರಿಯರಮಣಿ, ತಾಮಸವೇಗಕ್ಕೆ ಪ್ರಿಯರಮಣಿ, ವಿರಹದ ತಾಪವ ನೀಗಿಸುವ, ವಿರಹದ ತಾಪವ ನೀಗಿಸುವ, ಬಾರೆಲೆ ಪ್ರಿಯರಮಣಿ ನೀಡು ಹೃದಯವನು, ಬಾರೆಲೆ ಪ್ರಿಯರಮಣಿ ನೀಡು ಹೃದಯವನು, ಪ್ರಿಯರಮಣಿ ಸುಗುಣಮಣಿ, ಪ್ರಿಯರಮಣಿ ಸುಗುಣಮಣಿ, ವಿರಹದ ತಾಪವ ನೀಗಿಸುವ, ವಿರಹದ ತಾಪವ ನೀಗಿಸುವ, ಬಾರೆಲೆ ಪ್ರಿಯರಮಣಿ ನೀಡು ಹೃದಯವನು, ಬಾರೆಲೆ ಪ್ರಿಯರಮಣಿ ನೀಡು ಹೃದಯವನು. ರಂಭ, ಊರ್ವಶಿಯರೇ, ಹಾ ಪ್ರಿಯ. ನಿಮ್ಮ ಈ ನರ್ತನಕ್ಕೆ ಮನೆ ಸೋತನು, ಅದಕ್ಕೆ ಕಾಡಿಸುವುದೇಕೆ? ಈ ಪರಿ ಕಾಡಿಸುವುದೇಕೆ? ಇದಕ್ಕೆ ದೇವಿ ಸಭೆ ಇರಲಿ. ಎಷ್ಟೇ ಆದರೂ ನಾಟ್ಯದಲ್ಲಿ ಆರಾಧಿಸುವ ರಂಬೆ ನಾನಲ್ಲವೇ ಸ್ವಾಮಿ? ಪ್ರಿಯ, ನಾಟ್ಯ ಚತುರಿ ನಾನಲ್ಲವೇ ಊರ್ವಶಿ? ರಂಭ, ಊರ್ವಶಿಯರೇ, ಹಿಂದೆ
ನನ್ನನ್ನು? ಅಯ್ಯೋ ಸಹೋದರಿ ಹಾ, ಏಕೆ ಅವಳು ಮಾತ್ರ ಕಾಣುತ್ತಿರುವಳೆ, ನಾನು ಕಾಣುತ್ತಿಲ್ಲವೇನು? ಹಾ? ರಂಭ ಊರ್ವಶಿಯರೇ, ಹಾ ಪ್ರಿಯತಮ. ಹಿಂದೆ ಹರನ ಹೊರಬಲದಿಂದ ಮದವೇರಿ ಮೆರೆಯುತ್ತಿದ್ದ ಹಿರಣ್ಯಕಶ್ಯಪನ ಮಡದಿ ಕಯಾದುವಿನ ಗರ್ಭ ವಿನಾಶ ಕಾಲದಲ್ಲಿ ನರಗದಗಿದ ದುರಂತವನ್ನು ಪಾರು ಮಾಡಿದವರು ಯಾರು? ನೀವೇ ಅಲ್ಲವೇ? ಹೌದು ಹೌದು ರಂಭ, ಕಾಲದಿಂದಲೂ ನೀನಂತಹ ಜಾಣೆ. ಓಹೋ, ಏಕೆ ನಾನಲ್ಲವೇನು? ಹೌದು ಹೌದು ಸುಂದರಿ, ಅದನ್ನು ಇಲ್ಲವೆಂದವರು ಯಾರು? ರಂಭ ಊರ್ವಶಿಯರೇ, ಏನಿದು ನಿಮ್ಮ ಈ ಅಸಭ್ಯ ವರ್ತನೆ? ನಮ್ಮಿಂದ ಏನಾಯಿತು ಪ್ರಿಯ? ವಸಂತನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತನಾಗಮವೋ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತನಾಗಮವೋ. ನಾನೇ ವಸಂತ ನೀನೆ ಕೋಗಿಲೆ, ನೀನೆ ಕೋಗಿಲೆ ನಾನೇ ವಸಂತ. ಓಹೋ ಓಹೋ ವಸಂತನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತನಾಗಮವೋ. ನಾನೇ ವಸಂತ ನೀನೆ ಕೋಗಿಲೆ, ನೀನೆ ಕೋಗಿಲೆ ನಾನೇ ವಸಂತ. ಓಹೋ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕು, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಜಲಕನ್ಯೆ ರೂಪದಿಂದ ನೀ ಬಂದರೆ, ಕನ್ಯೆ ರೂಪದಿಂದ ನೀ ಬಂದರೆ ಆರೋಪಣ ಆಲಾಪನೆ ಆರಾಧನೆಯಾಗಿ, ಆರೋಪಣ ಆಲಾಪನೆ ಆರಾಧನೆಯಾಗಿ ಸ್ವರ ಸಂಗೀತಕ್ಕೆ ಆದ ಮಧುರನಾಗಿ. ರಂಭ ಊರ್ವಶಿ, ಸ್ವರ ಸಂಗೀತಕ್ಕೆ ನಾದ ಮಧುರನಾಗಿ ನಾನಿನ್ನ ಸೇರಲು ಭಾವತರಂಗ, ನಾನಿನ್ನ ಸೇರಲು ಭಾವತರಂಗ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತನಾಗಮವೋ. ನಾನೇ ವಸಂತ ನೀನೆ ಕೋಗಿಲೆ, ನೀನೆ ಕೋಗಿಲೆ ನಾನೇ ವಸಂತ. ಓಹೋ ಲಾ ಲಾ ಲಾ. ರಂಭ ಊರ್ವಶಿಯರೇ, ಹಾ ಪ್ರಿಯ, ನೀವಿಬ್ಬರು ನನಗೆ ಇಂದು ಒಂದೇ ಸಮಾನರು. ನಿಜವೇ? ಸತ್ಯವಾಗಿಯೂ ಸ್ವಾಮಿ? ಹೌದು ಹೌದು ನಂಬಬಹುದೇನು ಸುಂದರಿ, ನಿಮ್ಮನ್ನು? ಹೌದು ನಿಜವಲ್ಲವೇ ಸ್ವಾಮಿ? ನಿಜ ನಿಜ ನಿಜ. ಹಾ ಹಾ. ಮಹೇಂದ್ರನಿಗೆ ಜಯವಾಗಲಿ. ಬ್ರಹ್ಮ ಪರಮೇಶ್ವರರಿಗೆ ಈ ದೇವೇಂದ್ರನ ಪ್ರಣಾಮಗಳನ್ನು ಸ್ವೀಕರಿಸಿ. ಇಂದ್ರಲೋಕದಲ್ಲಿ ಎಲ್ಲರೂ ಶ್ರಮದಿಂದಿರುವರೇ? ಏಕಿರುವುದಿಲ್ಲ ಶಂಕರ, ನೋಡಿದರೆ ಗೋಚರವಾಗುವುದಿಲ್ಲವೇ ಅಮರಮತಿಯರ ಆನಂದವನ್ನು? ಎಲ್ಲವೂ ಜಗತ್ರಕ್ಷಕನಾದ ಮಹಾಮೂರ್ತಿಗಳ ಆಶೀರ್ವಾದವಲ್ಲವೇ ಸ್ವಾಮಿ? ಇರಬಹುದು, ನಾವೇನೋ ಜಗತ್ ರಕ್ಷಕರೇ. ಇರಬಹುದು, ನಾವೇನೋ ಜಗತ್ ರಕ್ಷಕರೇ. ಆದರೆ ಒಂದೊಂದು ಸಾರಿ ಭೂಲೋಕದಲ್ಲಿ ದಾನವರು ಉದ್ಭವಿಸಿದರೆ ನಮ್ಮ ಗತಿಯೋ? ಪೂಜ್ಯರಾದ ನಾರದ ಮಹಾತ್ಮರಿಗೆ ನಮಸ್ಕರಿಸುವೆ.
ನಾರಾಯಣ ನಾರಾಯಣ. ನಾನು ಬ್ರಹ್ಮಲೋಕ ಕೈಲಾಸದಲ್ಲಿ ಹುಡುಕಿದರೆ ಇವರು ಇಲ್ಲಿರುವರು. ತಂದೆಯಾದ ಬ್ರಹ್ಮದೇವ, ನಿನಗೆ ನನ್ನ ನಮಸ್ಕಾರಗಳು. ಪರಶಿವನಿಗೂ ನನ್ನ ನಮಸ್ಕಾರಗಳು. ನಾರದರೆ, ಅಯ್ಯ ದೇವರಯ್ಯ, ನೀನು ಕೋಪಿಸಿದರೂ ಸರಿ, ನೀನು ನಿಲ್ಲಿಸಿದರೂ ಸರಿಯೇ. ಆದರೆ ಈಗ ಈ ಭೂಲೋಕದಲ್ಲಿ ನಿನಗೊಬ್ಬ ವೈರಿ ಹುಟ್ಟಿದ್ದಾನೆ. ಅವನನ್ನು ಸದೆ ಬಡಿಯುವ ಕಾರ್ಯವು ನೀವು ಮಾಡಿದರೆ ಎಲ್ಲವೂ ನನಗೆ ಸಲ್ಲಿದಂತೆ. ಏನು ಹೇಳಿದರೆ ಪೂಜ್ಯರೇ? ನಮಗೋರ್ವ ವೈರ್ಯ ಯಾರವನು? ಈ ಸುರಾದಿ ಲೋಕದ ಪರಾಕ್ರಮವನ್ನು ಪಡೆದವನು ಯಾರು? ಎಲ್ಲಿ ಎಲ್ಲಿ ನನ್ನ ವಜ್ರ ಆಯಿತು? ನಾರದ, ಏನಿದು ನಿನ್ನ ವಿನೋದ? ವಿನೋದವಲ್ಲ ದೇವ, ನಿಮಗೆ ಒದಗಿ ಬಂದಿರುವ ಪ್ರಮೋದ. ಅದು ಸರಿ, ನೀವು ನನ್ನನ್ನು ಹೀಗೆ ಕೇಳಬೇಕಾದದ್ದೇ ಸರಿ. ನೀವೇಕೆ ಇಲ್ಲಿ ತಲೆ ತಪ್ಪಿಸಿಕೊಂಡು ಬಂದು ನಿಂತಿರುವಿರಿ? ಆ ದುರಾಂಕಾರಿ ದಾನವನ ದಬ್ಬಾಳಿಕೆಗೆ ಹೆದರಿತಾನೆ. ನಾರದ, ವಿನಯಕ್ಕೆ ಒಂದು ಮಿತಿ ಇರಲಿ. ಅರಿಯದೆ ಮಾತನಾಡಿದೆಯೋ ತೆರೆಯವರು ನೋಡು ನನ್ನ ಉರಿಗಣ್ಣನ್ನು. ಶಾಂತನಾಗು ಶಂಕರ, ಶಾಂತನಾಗು, ವಿಚಾರ ಮಾಡೋಣ. ಇನ್ಯಾರು ಮರಣವೇ ಬಾರದಂತೆ ಈ ಹರನಿಂದ ಹೊರಪಡೆದು ಯುದ್ಧದಲ್ಲಿ ಮನ್ಮಥನನ್ನೇ ಮೂರ್ಛೆಗೊಳಿಸಿ ಅದನ್ನು ವಿಚಾರಿಸಲು ಹೋದ ಶ್ರೀಕೃಷ್ಣ ಪರಮಾತ್ಮನನ್ನು ಪರಿಪರಿಯಾಗಿ ಜರಿದು ದುರಾಂಕಾರದಿಂದ ಮೆರೆಯುತ್ತಿರುವನು ಓರ್ವ ದಾನವ. ನೀ ಅವನಿಗೆ ಅಂತವ ವರವನ್ನೇಕೆ ಕರುಣಿಸಿದೆ ಶಂಕರ? ಕರುಣಿಸಿದರೆ ಏನಾಯಿತು ಚತುರ್ಮುಖ? ನಡೆಯಿರಿ, ಹೆಚ್ಚು ಮೆರೆದವನು ಉಚ್ಚರಣಗಿಸಿ ಮುಂದಿನ ಕಾರ್ಯದಲ್ಲಿ ತೊಡಗೋಣ. ನಾರದರೆ, ನನ್ನ ಪರಾಕ್ರಮ ನೆರೆದೆ ಏನೇನೋ ಮಾತನಾಡಬೇಡಿ. ಎಲ್ಲಿರುವನೋ ಆ ನನ್ನ ವೈರಿ? ಹಾ, ತಿಳಿಸುವೆನು. ಈ ನಿನ್ನ ವಜ್ರಾಯುಧವನ್ನು ಸ್ವಲ್ಪ ಕೆಳಗಿಳಿಸು. ವೀರ, ಕೇಳು. ಮಗಧ ದೇಶದ ಕೌಂಡ್ಲಿಗನೆಂಬ ಓರ್ವ ರಕ್ಕಸ. ಏನು? ಮಗಧ ದೇಶದ ಓರ್ವ ಕೌಂಡ್ಲಿಕನೆಂಬ ದಾನವನೇ? ಮುಗಿಯಿತು ಇನ್ನು ಅವನ ಆಯಸ್ಸು. ಹಾ ದೇವೇಂದ್ರ, ಆ ಕೌಂಡ್ಲಿಗನು ಮಹಾಪರಾಕ್ರಮಿ. ಎಚ್ಚರ. ಸ್ವರ್ಗದ ಸಿರಿಯಲ್ಲಿ ಮೆರೆಯುವ ನನಗೆ ಸರಿ ಸಮಾನನ್ಯಾರಿರರೆ. ಸ್ವರ್ಗದ ಸಿರಿಯಲ್ಲಿ ಮೆರೆಯುವ ನನಗೆ ಸರಿ ಸಮಾನನ್ಯಾರಿರರೆ. ತುರುಳರ ಶಿರವಂ ಅರಿಯುವೆ ನಾನು, ಮರದೊಳೀಗಲೇ ಜಯಿಸುವೆನಾ, ಸ್ವರ್ಗದ ಸಿರಿಯಲ್ಲಿ ಮೆರೆಯುವ ನನಗೆ ಸರಿ ಸಮಾನನ್ಯಾರಿರರೆ. ತುರುಳರ ಶಿರವಂ ಅರಿಯುವೆ ನಾನು, ಮರದೊಳೀಗಲೇ ಜಯಿಸುವೆನಾ, ನಾರದರೆ, ಏನು ಹೇಳಿದಿರಿ? ಪರಾಕ್ರಮದವನೇ ಪರಾಕ್ರಮಿ. ಕೇವಲ ಮದಂದ ಒಬ್ಬ ಅಸುರನಿಗೆ ಭಯಪಡುವುದೇ? ಸಾಧು ಪ್ರಾಣಿಗಳನ್ನು ಕೊಂದು ತಿನ್ನುವ ಚಿರತೆ, ಸಿಂಹ ಇತ್ಯಾದಿ ಕ್ರೂರ ಪ್ರಾಣಿಗಳನ್ನು ಕೊಂದು ತಿನ್ನುವ ದಾನವರು ಆ ಕ್ರೂರಿಗಳು. ಪಾಲಾಕ್ಷನಾದ ಪರಶಿವನನ್ನು ಮರುಳಿಗೊಳಿಸಿ ನೀನೇ ನನ್ನ ಕುಲದೈವನನ್ನು ಮಂಗಗಳಾಗಿ ಅಂಗಲಾಚಿ ಬಿಚ್ಚಿಗ ಬಂದ ವರವನ್ನು ಪಡೆದು ಕಾಡೆಗೆ ಹಾಲು ನುಡಿಸಿ ಬೆಳೆಸಿದ ಅಮ್ಮನನ್ನೇ ಮರೆತು ಬಿಡುವಂತಹ ಪರಮ ಪಾಪಿಯು ದೈವ ದ್ರೋಹಿಯು ಆ ಕೌಂಡ್ಲಿಕನು. ಅಲ್ಲದೆ ಈ ಸುರಲೋಕದ ಅರಸ ದೇವೇಂದ್ರನನ್ನು ಹೊಗಳುವುದು ಬಿಟ್ಟು ಆ ಕೌಂಡ್ಲಿಕನನ್ನು ಕೊಂಡಾಡುವಿರ? ಇರಲಿ, ಅವನಿಗೆ ಒಂದು ಗತಿ ಕಾಣಿಸುವುದು ಹೋದರೆ ನಾನು ಸುಮ್ಮನೆ ಇರುತ್ತಿಲ್ಲ. ನೋಡುತ್ತೀರೇ? ನೋಡುತ್ತಲೇ ಇರುವೆನು. ನೀನು ಅವನಿಗೆ ಒಂದು ಗತಿ ಕಾಣಿಸುವೆಯೋ, ಇಲ್ಲ ಅವನೇ ನಿನಗೊಂದು ಗತಿ ಕಾಣಿಸುವನೋ ನೋಡುವೆನು. ನಾರಾಯಣ ನಾರಾಯಣ, ಮೋಹನ ಸುಂದರ ಮುರಗಾಭರಣ, ಮೋಹನ ಸುಂದರ ಮುರಗಾಭರಣ, ಪಾವನ ಶಂಕರ ಭವಭಯ ಹರಣ, ಪಾವನ ಶಂಕರ ಭವಭಯ ಹರಣ, ಪರಮ
ಪರಮ ದಯಾಕರ ಕೃಷ್ಣ ಪರಮ ದಯಾಕರ ವಿಶ್ವಾಕರ ಪರಮ ದಯಾಕರ ವಿಶ್ವಾಕರ ಭವಭಯ ಹರಣ ಹರ ಹರ ಶಿವ ಶಿವ ಮಹಾದೇವ ಭವಭಯ ಹರಣ ಹರ ಹರ ಶಿವ ಶಿವ ಮಹಾದೇವ ಶಿವನಾಮ ನಾರಾಯಣ ನಾರಾಯಣ ದ್ರೋಹಿ ಅವನೆಲ್ಲಿಹನೋ ನಮ್ಮಲ್ಲದೆ ಎಂದು ಹೊರವಾಬೇಡಿ ನಮಗೆ ಕೇಳಿಸಿದ ದ್ರೋಹಿ ಅವನೆಲ್ಲಿಹನೋ ಜಗದಾದಿದಾತ ಯುಗಪುರುಷ ಕೃಷ್ಣನ ಜಗದಾದಿದಾತ ಯುಗಪುರುಷ ಕೃಷ್ಣನ ಬಗೆ ಬಗೆಯ ಜನಿದು ನಗೆಗೇನು ಸಹಿತ ಬಗೆ ಬಗೆಯ ಜನಿದು ನಗೆಗೇನು ಸಹಿತ ದ್ರೋಹಿ ಅವನೆಲ್ಲಿಹನೋ ಹರಿ ಸರ್ವಭೌಮ ನರವೇಷಧರನಂ ಪರಿಪರಿಯೋಳ್ದರಿದು ನನಗಿರುಗೈದ ದ್ರೋಹಿ ದ್ರೋಹಿ ಅವನೆಲ್ಲಿಯನು ನಮ್ಮೊಳದೆ ಎಂದು ವರವಾಬೇಡಿ ನಮಗೆ ಕೆಳೆನ್ನಿಸಿದ ದ್ರೋಹಿ ಅವನೆಲ್ಲಿಯನು ಪರಬ್ರಹ್ಮ ಹರಿಯ ಪರಮಾತ್ಮ ಶಿವನ ಪರಬ್ರಹ್ಮ ಹರಿಯ ಪರಮಾತ್ಮ ಹರಿಯ ಬಗೆ ಬಗೆಯ ಜರಿದು ನಗೆಗೀಡು ಕೈಗ ದ್ರೋಹಿ ಅವನೆಲ್ಲಿಯನು ನಮ್ಮಲ್ಲದೆ ಎಂದು ಹೊರವಾಬೇಡಿ ದ್ರೋಹಿ ಅವನೆಲ್ಲಿಯನು ಎಲ್ಲಿರುವೆ ದುರಂಕಾರಿ ಪೃಥ್ವಿಯಲ್ಲಿನ ಶಾಂತಮೂರ್ತಿ ಶ್ರೀಕೃಷ್ಣ ಅಂತ ದೇವನಿಲ್ಲ ಅಲ್ಲದೆ ದೇವತೆಗಳನ್ನು ಕೆಣಕಿದವರು ಈ ಭೂಮಿಯ ಮೇಲೆ ಯಾರು ಉಳದಿಲ್ಲ. ಶಿವಬ್ರಹ್ಮರೇ, ಒಂದು ವೇಳೆ ನೀವು ಅವನ ಮೇಲೆ ಕರುಣೆ ಕೋರಿಸಿದರೂ ಈ ದೇವೇಂದ್ರನು ಅವನನ್ನು ಧ್ವಂಸಗೊಳಿಸದೆ ಬಿಡುವುದಿಲ್ಲ. ಯಾರದು? ಓ ಎನ್ನುಡೆಯವರ ನಾಥ, ಏಕೇರನೆ ಹರಿಯ ಪರಾಜಯ ಸಲುವಾಗಿ ಬಂದೆಯೋ? ಹೌದು, ಬಂದಿರುವೆ ನಿನ್ನ ಮರಣೆಯ ಹೊತ್ತಿಗಾಗಿ. ಇವನೋವನು ಓ ಶಾರದಾಪತಿ. ಹಾಗಾದರೆ ಇವನಿಗುಂಟು ಒಂದು ಕತೆ. ಅದಕ್ಕೂ ಮುಂಚೆ ಏನಾಗುವುದು ನಾನು ತೋರಿಸುವೆ. ಅದನ್ನು ಅವನು ಮತ್ತೋರ್ವೋ ಓ ಸ್ವರ್ಗ ಲೋಕದ ರಸ ರಂಬೆ ಊರ್ವಶೆಯ ಪುರುಷ ಮಾಡಲು ಬಂದಂತಿದೆ ನನ್ನೊಡನೆ ಸರಸ. ಎಲ್ಲವೋ ದುರಂಕಾರಿ, ನಿನಗೆ ಶಕ್ತಿ ಇದ್ದರೆ ಪ್ರದರ್ಶಿಸು ಈ ಶಂಕರನ ಎದುರು ನಿನ್ನ ಪೌರುಷವನ್ನು. ಅರನೊಡನೆ ಶರಣಾದರೆ ನಿನಗೆ ಅರುಷ, ಇಲ್ಲದಿದ್ದರೆ ನಿನ ಕೊರಳಿಗೆ ಯಮಪಾಶ. ಶಿವಬ್ರಹ್ಮರೇ, ಸುಮ್ಮನೆ ಇಲ್ಲಿ ಕಾಲ ಕಳೆಯುತ್ತಿದ್ದರೆ ಸಹಿಸಲಾಗುತ್ತಿಲ್ಲ ನನ್ನ ಹೃದಯಂತರಾದ ಆಕ್ರೋಶ. ಏ ಇಂದ್ರನಿಗೇಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ಏ ನಾಲ್ಕು ತಲೆಯವನು ನನ್ನ ಬಾಣಕ್ಕೆ ಪಾಶ. ಏ ಬುಡುಬುಡುಗೆಯ ಶಂಕರನು ತೋರುವನಂತೆ ನನ್ನ ಮುಂದೆ ಪೌರುಷ. ನನ್ನ ಯುದ್ಧಕ್ಕೆ ನನ್ನ ಸಾಹಸವನ್ನು ತೋರಿಸುತ್ತೇನೆ. ಏ ಕೌಂಟಿಕನ ಪ್ರತಾಪವನ್ನು ಶ್ರೀಮೂರ್ತಿಗಳಿಗೆ ತೋರಿಸುವ ಕಾಲ ಸಂಹಿತವಾಗುತ್ತಿದೆ. ಹೌದು, ಈ ಕೃಷ್ಣನೇಕೆ ಕೌಂಟಿಕನಿಗೆ ಸ್ವಾತಂತ್ರ್ಯ ನಡೆಸಿ ಮರೆಯಾದ? ಹೌದೌದು, ಶ್ರೀಕೃಷ್ಣನು ಯಾರಿಗೂ ಎದರ ತಕ್ಕವನಲ್ಲ. ಅಂತಹ ಶ್ರೀಧರಿಯು ಈ ನರನಿಗೆ ಸೋತಿರುವನೆಂದರೆ ಯಾರು ನಂಬುವಂತಿಲ್ಲ. ನಿಜ ನಿಜ, ಈ ಕೃಷ್ಣನ ನವನಾಟಕದಲ್ಲಿ ಯಾವುದಾದರೂ ಒಂದು ಕಾರಣ ಇರಲೇಬೇಕು. ವೃತ ದುಡುಕಿ ನಾವೇಕೆ ಈ ಕೌಂಡ್ಲಿಕನನ್ನು ಕೊಂದು ಸಮರದಿಂದ ಗುರಿಯಾಗಬೇಕು. ನಡೀರಿ, ಕೃಷ್ಣನ ಕಂಡು ವಿಚಾರಿಸೋಣ. ಪಾಪಿಗಳು ಬನ್ನಿರಿ, ಎಲ್ಲಿ ಹೋದರೆ ತಲೆ ತಪ್ಪಿಸಿಕೊಂಡು ಓಡಿ ಹೋದರು ಹೋಗಲಿ. ಅಂತಹ ರತಿಯ ನನ್ನ ಕೈ ಬಿಟ್ಟು ಹೋದ ಮೇಲೆ ಯಾರ ಪಾಡು ಏನಾದರೂ ಹೋಗಲಿ. ಅದಕ್ಕೆ ತಾನೇ ನಾನು ಹೊರನಿಂದ ಹೊರವನ್ನು ಪಡೆದದ್ದು. ಏನಿದು? ಅರಮನೆಯಲ್ಲಿ ಯಾರು ಕಾಣುತ್ತಿಲ್ಲವಲ್ಲ? ಧರ್ಮನಂದನ, ಧರ್ಮನಂದನ. ಆತ್ಮರು ಪೂಜ್ಯರೇ, ಈ ಪಾಂಡುಕುಮಾರ ವಂದನೆಗಳನ್ನು ಸ್ವೀಕರಿಸಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾರಾಯಣ ನಾರಾಯಣ. ಸರ್ವರು ಕ್ಷೇಮದಿಂದಿರುವಿರಾ ಧರ್ಮನಂದನ? ಪಾಂಡವರ ಪರ ಶ್ರೀಕೃಷ್ಣ ಪರಮಾತ್ಮ ಇರುವಾಗ ಕ್ಷೇಮವಲ್ಲದೆ ಮತ್ತೇನು ಪೂಜ್ಯರೇ? ಹಾ, ಇರಬೇಕಾದದ್ದೇ.
ನೀವೇನೋ ಇಲ್ಲಿ ಕ್ಷೇಮದಿಂದಿರುವಿರಿ. ಆದರೆ 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 ಏನಾಯ್ತು ಪೂಜ್ಯರೇ? ಏಕೆ ಏಕೆ ಸುಮ್ಮನಾದಿರಿ? ಏಕೆಂದರೆ ಅಂತಹ ಪರಿಸ್ಥಿತಿಯು ಈಗ ನಿಮ್ಮ ಪರಮ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮರಿಗೆ ಬಂದೊದಗಿರುವುದು. ಪೂಜ್ಯರೇ, ವಿಚಾರ ಏನೆಂಬುದನ್ನು ವಿಚಾರಿಸಬಾರದೆ? ಅದನ್ನು ತಿಳಿಯುವುದರಿಂದ ಏನಾಗುವುದು ಬಿಡು ಅರ್ಜುನ. ಅಂತಹ ತ್ರಿಮೂರ್ತಿಗಳಿಂದಲೇ ಜಯಿಸಲಾಗದಂತಹ ಕಾರ್ಯವು ನಿಮ್ಮಿಂದ ಹೇಗಾಗುವುದು? ಅಣ್ಣ, ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿರುವ ಈ ಪಾರ್ಥನ ದೇಹದಲ್ಲಿ ಪೌರುಷವಿರುವುದು. ನೀವ್ಯಾರಿಗೂ ಯಾವ ದಾನವರಿಗೂ ಭಯಪಡುವಂತಿಲ್ಲ. ನಾನಿನ್ನು ಬರುತ್ತೇನೆ. ಹೊರಡುತ್ತೇನೆ. ಈ ಧನ ಕಾರ್ಯವು ನಿಮ್ಮಿಂದ ಹೇಗಾಯಿತು? ಇನ್ನಾರದರಾದರೂ ಯಾವಾಗಲೂ ಹೀಗೆ. ಇವರಾಗಮನೆಂದರೆ ಇದ್ದೇ ಇರುವುದು ತೊಂದರೆ. ನನದವರ ಮನೆಯಲ್ಲೂ ಪರಿಹಾಸ್ಯವೇ, ಕಷ್ಟಕರ ಮನೆಯಲ್ಲೂ ಪರಿಹಾಸ್ಯವೇ. ಇವರ ಆಗಮನ ಎಂದರೆ ಇದ್ದೇ ಇರುವುದು ತೊಂದರೆ. ದಿನಕ್ಕೊಂದು ಕಲವನ್ನು ಉಂಟು ಮಾಡಿದ್ದರೆ ಇವರ ಉದರ ಸೌಮ್ಯ ಬರುವುದೇ ಅದಕ್ಕೆ. ಉದರ ಬಾಧೆ ಪರಿಹರಿಸಿಕೊಳ್ಳಲು ಮತ್ತೊಬ್ಬರಿಗೆ ಏಕೆ ಕೊಡಬೇಕು ತೊಂದರೆ? ಸಹೋದರರೇ, ಸಾಕು ಸುಮ್ಮನಿರಿ. ಛೇ, ಇದೇನೋ ನೀವು ಗುರುವಿರಿಗೆ ತೋರುವ ಸೌಜನ್ಯತೆ? ಪೂಜ್ಯರೇ, ತ್ರಿಮೂರ್ತಿಗಳಿಗೆ ತೊಂದರೆಯೇ? ಅದು ಹೇಗೆ? ಅದು ಹೇಗೆ ಎಂದರೆ ಕೌಂಡ್ಲಿಗನೆಂಬ ಓರ್ವ ರಕ್ಕಸನ ಸೊಕ್ಕಿನಿಂದ ತ್ರಿಮೂರ್ತಿಗಳು ಮುಂತಾದವರೆಲ್ಲರೂ ತಲ್ಲಣಿಸಿ ತವಕಪಡುತ್ತಿರುವರು. ಪೂಜ್ಯರೇ, ಆ ಕೌಂಡ್ಲಿಕನನ್ನು ಕ್ಷಣದಲ್ಲೇ ಸೆದೆಬಡಿದು ಅನಂತರ ವಿಚಾರಿಸಿಕೊಳ್ಳುತ್ತೇನೆ. ಈಗ ಅವನು ಎಲ್ಲಿರುವನು? ಮತ್ತಿನ್ನೆಲ್ಲಿ? ಕಮಲಾವತಿಯ ರಣಭೂಮಿಯಲ್ಲಿ. ಇನ್ನು ಅವನ ಚಿಂತೆಯನ್ನು ನನಗೆ ಬಿಡಿ. ನಮ್ಮ ಶ್ರೀಹರಿಯನ್ನು ಪರಾಜಯಗೊಳಿಸಿದ ಅವನನ್ನು ಕ್ಷಣದಲ್ಲೇ ಸೆದೆಬಡಿವೆನು. ಜಾಗೃತನಾಗು ನನ್ನ ಗದಾದಂಡವೇ. ಎಲ್ಲಿರುವೆಯೋ ದ್ರೋಹಿ? ನೀನು ನನ್ನ ಕೈಗೆ ಸಿಕ್ಕಿದರೆ ಒಂದೇ ಒಡಗಕ್ಕೆ ಒಡೆದು ರಣದೇವಿಗೆ ಔತಣ ಆನಂದ ಮಾಡಿಸುವೆ. ಅವನು ಓ ರಕ್ಕಸಿಯ ಗಂಡ, ಹಿಡಿಂಬೆಯ ಬಂಡ ಹೊಟ್ಟೆ ಬಾಕ ಭೀಮ, ನೀನು ಬಂದ ಯುದ್ಧಕ್ಕೆ ನೆಲ ಯುದ್ಧಕ್ಕೆ. ಹೌದು, ನಿನ್ನ ನೆತ್ತವು ನೆತ್ತಿಗೇರಿ ಸೊಕ್ಕಿನಿಂದ ಮೆರೆಯುವ ನಿನ್ನನ್ನು ಕೊಂದು ರಣದೇವಿಗೆ ಔತಣ ಆನಂದ ಮಾಡಿಸುವೆ. ಏನೇನವೋ ನನಗೆ ಭೀಮ, ನನ್ನ ಮನವನ್ನು ತೋರಿಸುವ ಕಾಲ ಬಂದಿತು. ವೇತನಾಗೋ ಯುದ್ಧಕ್ಕೆ ಬಾರದುರುಳ ಕೌಂಡಿಕನೇ, ಬಾರದುರುಳ ಕೌಂಡಿಕನೇ, ಅದೇನು ಮುಗಿಯುವೆ. ಬಾರದುರುಳ ಕೌಂಡಿಕನೇ, ಅದೇನು ಮುಗಿಯುವೆ. ನಿನ್ನ ಹಳ್ಳನ ಮುರಿದು, ಬಲ್ಲನ ನಿನ್ನ ಹಳ್ಳನ ಮುರಿದು ಅದೇನು ಬಗೆಯುವ ಈಗಲೇ. ಬಲ್ಲನ ನಿನ್ನ ಹಳ್ಳನ ಮುರಿದು ಎದೇನು ಬಗೆಯುವ ಈಗಲೇ. ಕಾಲೇನು ಆಗದ ಅಡ್ಡವಾಗ ಭೀಮ, ಭಾರತನಿಗ ಭೀಮ ನಿನ್ನ ಬರ ಮುರಿದು ಚರದಿ ಕೊಲ್ವನೀಗ ಹೊರದಿ ಮುಗಿದ ನೀಗ. ಭಾರತನಿಗ ಭೀಮ ನಿನ್ನ ಹೊರದಿ ಕೊಲ್ವನೀಗ, ಹೊರದಿ ಕೊಲ್ವನೀಗ, ಹೊರದಿ ಕೊಲ್ವನೀಗ. ಬಂದದವರಿಗೆ ಸುಂಕವಿಲ್ಲವೆಂದು ನಡೆ. ನನ್ನ ಮುಂದೆ ಯುದ್ಧ ಮಾಡಿದರೆ ನಿನ್ನ ಸಂಹಾರವಾಗುವುದು. ಹೊಟ್ಟೆ ಭಾಗ ಭೀಮ, ನೆಲ್ಲ ಯುದ್ಧಕ್ಕೆ, ನೆಲ್ಲು ಕದಾ ಯುದ್ಧಕ್ಕೆ. ಇಲ್ಲವಿಲ್ವೋ ಕೌಂಡ್ಲಿಕ, ಜಟ್ಟಿಗಳಿಗೆಲ್ಲ ಪಟ್ಟಣಿದು ಜಗಜಟ್ಟಿ ಭೀಮನೆನಿಸುವ ನಿನ್ನ ಪೌರುಷ ನನ್ನ ಮುಂದೆ ತೋರಿಸಗಳು. ನಿಲ್ಲು ಯುದ್ಧಕ್ಕೆ, ನೆಲ್ಲ ಯುದ್ಧಕ್ಕೆ, ಕದಾ ಯುದ್ಧಕ್ಕೆ ನೆಲ್ಲು. ಹೊಟ್ಟೆ ಭಾಗ ಭೀಮ, ಎಲ್ಲೋ ಮೊದಲ ಯುದ್ಧಕ್ಕೆ ಇಲ್ಲೋ. ಮೊದಲೇರಿದ ಒಳ್ಳೆಯಂತೆ ಮೆರೆಯುತ್ತಿದ್ದ ಮದಗವಿ ಭೀಮ, ನೋಡು ನಿನ್ನ ಪಾಡು ಏನಾಯಿತು. ಅದಾವನು ಬರವನು ಬರಲೇ ಬರಲೇ.
ಇಲ್ಲವೋ ಕೌಳಿಕ, ನಿಲ್ಲು ಯುದ್ಧಕ್ಕೆ. ಎಲ್ಲಿಗೆ ಹೋಗುತ್ತಿರುವೆ? ಯಾರದು? ಓ, ಸುಭದ್ರೆಯ ಗಂಡ ಒಲಿಸಿ ಚಿತ್ರಾಂಗನೆ ಮಿಂಡ, ಮಗನನ್ನೇ ಉಳಿಸಿಕೊಳ್ಳಲಾರದ ಷಂಡ. ಮಗನ ಸೋಲಿನ ತಲೆ ಹೋಗಿ ಬಂದೆಯೋ? ಎಲ್ಲ ಯುದ್ಧಕ್ಕೆ. ಅವಿವೇಕಿ, ಮುಚ್ಚುವಾಯಿ, ಯಾರೆಂದು ತಿಳಿದು ಮಾತನಾಡುತ್ತಿರುವೆಯೋ? ನಿಂದೆ ನಿನ್ನ ಹಾಗೆ ದುರಂಕಾರದಿಂದ ಮೆರೆದ ರಾಕ್ಷಸರ ಅಟ್ಟಹಾಸವನ್ನು ಮುರಿದ ಪಾರ್ಥ, ಪಾಲ್ಗುಣ, ಗಾಂಡೀವಿವನು. ಬಲ್ಲೆನು. ಅದೇ ವಿರಾಟನ ನಗರದಲ್ಲಿ ನಪುಂಸಕನಾಗಿ ನಾಟ್ಯ ಕಲಿಸಿದಾದಮ್ಮ. ಇದೇನು ಭರತನಾಟ್ಯವೆಂದು ತಿಳಿದೆಯೋ? ಭಯಾನಕರನು ಭೂಮಿ. ಯುದ್ಧವೋ ಅಥವಾ ಲೋಕದ ಯಾತ್ರೆಯೋ? ನೀನೇ ನಿರ್ಧರಿಸು. ನಿನ್ನಲ್ಲಿ ಪ್ರಾಣ ಭಿಕ್ಷೆ ಬೇಡಿ ಬಂದಿಲ್ಲ. ಈ ಗಾಂಡೀವದಿಂದ ನಿನ್ನ ಶಿರವನ್ನು ಕತ್ತರಿಸಲು ಬಂದ ಧೀರನನ್ನು ತಿಳಿ. ಆಡು ಯುದ್ಧವನ್ನು. ಪೋರ್ತನಂತೆ ಪೋಲ್ಗುಡನಂತೆ ಸೋಲದಕ್ಕೆ ಮೂರು ಲೋಕದ ಗಂಡನಂತೆ ಇವನ ಪಿಂಡ. ಶ್ರೀಹರಿ, ಕಾಪಾಡು ಕಾಪಾಡು. ಅಮ್ಮ ದ್ರೌಪದಾದೇವಿ, ನೀನು ಈ ರೀತಿ ಮೌನದಿಂದಿರುವೆಯಾ ತಾಯಿ? ಏನೆಂದು ಹೇಳಲಿ? ನಿನ್ನ ಪತಿಗಳು ಹರಿಹರರು ಆ ಕೌಂಡಿಗನೊಡನೆ ಯುದ್ಧವನ್ನು ಮಾಡಲಾಗದೆ ಎಲ್ಲರೂ ಯುದ್ಧರಂಗದಲ್ಲಿ ಮೂರ್ಛಿತರಾಗಿದ್ದರು. ತಡ ಮಾಡಬೇಡ ತಾಯಿ, ತಾಳು ಚಂಡಿಯ ರೂಪವನ್ನು ತೆಗೆದುಕೋ ತ್ರಿಶೂಲ, ಬೇಗನೆ ಹೊರಡು ತಾಯಿ. ನಾರಾಯಣ ನಾರಾಯಣ. ಪರಮಾತ್ಮನ ಪವಾಡ ಇಂದು ಪೂರ್ಣವಾಗಿ ದ್ರೌಪದಿಯು ಅವಳ ಮಹಿಮೆ ಇಂದು ಪ್ರಪಂಚಕ್ಕೆ ತಿಳಿಯುವುದು. ನಾನೆಂದು ಮೆರೆಯುತ್ತಿದ್ದ ದುರಾಂಕಾರಿ ಕೌಂಡಿಗನು ಇಂದು ದ್ರೌಪದಾದೇವಿಯಿಂದ ಸಂಹಾರವಾಗುವನು. ನಾರಾಯಣ ನಾರಾಯಣ. ಪ್ರಭು ನಿನ್ನ ಜಾನ ಮೋಕ್ಷ ವಿಧಾನ, ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಅಪವಾ ಬಹುನಟನ ಪ್ರಕೃತಿಯು ನೀನೆ, ಪುರುಷನು ನೀನೆ. ಪ್ರಕೃತಿಯು ನೀನೆ, ಪುರುಷನು ನೀನೆ, ಏಕೆ ಮೌನಾನ? ಪ್ರಕೃತಿಯು ನೀನೆ, ಪುರುಷನು ನೀನೆ, ಏಕೆ ಮೌನಾನ? ಪ್ರಕೃತಿಯು ನೀನೆ, ಪುರುಷನು ನೀನೆ, ಏಕೆ ಮೌನಾನಾದೆ ನಾರಾಯಣನಿಗೆ? ಏಕೆ ಮೌನಾನಾದೆ ನಾರಾಯಣನಿಗೆ? ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಭವಾ ಬಹುನಟನ. ನಾರಾಯಣ ನಾರಾಯಣ. ತಾಳು ತಾಯಿ, ಚಂಡಿಯ ರೂಪವನ್ನು ತೆಗೆದುಕೋ ತ್ರಿಶೂಲ, ಬೇಗನೆ ಹೊರಡು ತಾಯಿ. ಎಲ್ಲಿರುವೆ? ಬಾ, ನಿನ್ನ ಮೃತ್ಯು ದೇವತೆಯಾಗಿ ಬಂದು ನಿಂತಿರುವೆನು. ಎಲ್ಲಿರುವೆ? ಬಾ. ಯಾರದು? ಅಬಲೆ ಆದರೂ ಭಯಾನಕರ ರೂಪ. ಎಲ್ಲ ಸ್ತ್ರೀಗಳೇ, ರಕ್ಕಸಿಯ ವೇಕಸಾಳಿ ಏಕೆ ಇಲ್ಲಿಗೆ ಬಂದಿರುವೆ? ಗೆಲವೋ ಕಾಮ್ಲಿಕ, ಅಬಲವೆಂದು ಕೇವಲ ಕಾಣಬೇಡ ಮೂಡ. ನೋಡು, ನಿನ್ನನ್ನು ಸಂಹಾರ ಮಾಡಲೇ ಬಂದಿರುವ ಚಂಡಿ, ಚಾಮುಂಡಿ, ಶಾಂಭವಿಯೋ ನಾನು. ನೀನು ಅಬಲೆಯಾದರೇನು ಮಾರಿಯಾದರೇನು ನನ್ನೊಡನೆ ಯುದ್ಧ ಮಾಡು. ಇಲ್ಲಿಗೆ ಬಂದಿರುವೆ? ಏನು ಓರ್ವ ಹೆಣ್ಣು? ಮರಣವೇ ಬಾರದ ಮೃತ್ಯುಂಜಯ ಶಿವ ಹಾರ ಹರಿ ವೆಂಡತ್ತೆ ತ್ರಿಮೂರ್ತಿಗಳ ಓಡಿ ಹೋಗುವಾಗ ನೀನಿನ್ನು ಯಾವ ಲೆಕ್ಕ? ನೀನಿನ್ನು ಓರ್ವ ಹೆಣ್ಣು. ಒಂದು ದಾರಿ ಹಿಡಿದು ದೂರ ನಡೆ. ಬಿಡಲ್ಲೋ.
ಯುದ್ಧ ಮಾಡಿ ಓಡಿ ಹೋಗಯ್ಯ. ಎಲ್ಲ ಯುದ್ಧಕ್ಕೆ ಭಯವನ್ನು ಕಲ್ಲುವ ತಾಳೆ ಎಲ್ಲಿಗೆ ಬಂದಿರುವೆ ಎಲ್ಲ ಯುದ್ಧಕ್ಕೆ. ನನ್ನ ಪತಿಗಳೆಲ್ಲವೂ ಈ ರೀತಿಯಾಗಿ ಮೂರ್ಛೆ ಹೋಗಿರುವರಲ್ಲ, ಹೀಗೇನು ತಾನೇ ಮಾಡಲಿ? ಇರಲಿ, ಆಂಜನೇಯನನ್ನು ಸ್ಮರಿಸುತ್ತೇನೆ. ಆಂಜನೇಯ, ಎಲ್ಲಿರುವೆ? ಬೇಗನೆ ಬಂದು ದರ್ಶನವನ್ನು ಕೊಡು. ಅಮ್ಮ ಧೈರ್ಯ ವಿರಮ ಸಮರ್ಥ. ಅಮ್ಮ ತಾಯಿಗೋ ಬಂದೆನೋ ತಾಯಿ. ಆಂಜನೇಯ ಮೂರ್ತಿಯು, ನನ್ನ ಸ್ವಾಮಿಗಳು ಮೂರ್ಛಿತರಾಗಿರುವರು. ಹಿಂದೆ ಹೇಗೆ ಲಕ್ಷ್ಮಣನನ್ನು ಬದುಕಿಸುತ್ತೀಯೋ ಹಾಗೆ ನನ್ನ ಪತಿಗಳನ್ನು ಕಾಪಾಡಬೇಕೆಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ಅಮ್ಮ ತಾಯಿ, ಇಷ್ಟೇ ತಾನೇ. ನಾನೀಗಲೇ ದ್ರೋಣಗಿರಿ ಪರ್ವತಕ್ಕೆ ಪ್ರವೇಶಿಸಿ ಸಂಜೀವಿನಿ ತಂದು ನಿನ್ನ ಪತಿಗಳನ್ನು ಎಚ್ಚರಿಸುನು ತಾಯಿ. ನೀನು ಚಿಂತಿಸಬೇಡ ತಾಯಿ. ಅಂಜಿಕೆ ಬಿಡೋ ತಾಯೇ ಗೋಪಾದ ದೇವಿ, ಅಂಜಿಕೆ ಬಿಡೋ ತಾಯೇ. ಅಂಜಿಕೆ ಬಿಡೋ ತಾಯೇ ಗೋಪಾದ ದೇವಿ, ಅಂಜಿಕೆ ಬಿಡೋ ತಾಯೇ. ಮಂಜಿನ ಹಿಮದಂತೆ ಕರಗಿಸುವೆ ನಿನ್ನ ಚಿಂತೆ, ಮಂಜಿನ ಹಿಮದಂತೆ ಕರಗಿಸುವೆ ನಿನ್ನ ಚಿಂತೆ. ಬಿಡು ಬಿಡು ಬರದೋಳು, ಬಿಡು ಬಿಡು ಬರದೋಳು, ಅಂಜಿಕೆ ಬಿಡು ತಾಯೇ ರೂಪದ ದೇವಿ, ಅಂಜಿಕೆ ಬಿಡು ತಾಯಿ. ಅಮ್ಮ, ನಾನು ಹೋಗಿ ಬರುವೆನು. ಶ್ರೀರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ, ರಾಮ ರಾಮ, ಶ್ರೀರಾಮ ಜಯ ರಾಮ. ತಂದೆಯೋ ನೀನೆ, ತಾಯಿಯೋ ನೀನೆ, ತಂದೆಯೋ ನೀನೆ, ತಾಯಿಯೋ ನೀನೆ, ಬಂಧು ಬಳಗವೋ ಸಕಲವೋ ನೀನೆ, ಬಂಧು ಬಳಗವೋ ಸಕಲವೋ ನೀನೆ. ರಾಮ ರಾಮ, ಶ್ರೀರಾಮ ಜಯ ರಾಮ. ಅಮ್ಮ ತಾಯಿ, ಇಗೋ ಬಂದೇನೋ ತಾಯಿ, ತೆಗೆದುಕೋ ಸಂಜೀವಿನಿಯನ್ನು, ನಿನ್ನ ಪತಿಗಳನ್ನು ಎಚ್ಚರಿಸು ತಾಯಿ. ಹಾಗೆ ಆಗಲಿ ಮಾಡುತ್ತೇನೆ.
ಮೇಲೆ ಯುದ್ಧ ಮಾಡುತ್ತಿದ್ದ ನಾನು ಛೇ ನಾನಿನ್ನು ಬದುಕಿರುವುದು ವ್ಯರ್ಥ. ಎಲ್ಲಿ ಎಲ್ಲಿ ಆ ದಾನವನೆಲ್ಲಿ? ಅಯ್ಯ, ಆ ದಾನವನಿನ್ನು ಬರುವಂತಿಲ್ಲ, ಯಮಲೋಕವನ್ನು ಸೇರಿರುವನು. ಓ, ಯಾರದು? ವಾನರ ಮೂರ್ತಿ ಆಂಜನೇಯ ಸ್ವಾಮಿ. ದೇವ, ಕೌಂಡ್ಲಿಕನ ವಧೆ ಆಯಿತು ಎಂದು ಹೇಳಿದಿರಲ್ಲ, ಎಲ್ಲಿ? ಅದು ಯಾರಿಂದ? ಹಾ, ತ್ರಿಮೂರ್ತಿಗಳು. ಆಂಜನೇಯ, ಆ ಕೌಂಡ್ಲಿಕನನ್ನು ಕೊಂದವರ್ಯಾರೋ? ಏನು ಪರಮಾತ್ಮ ಹೀಗೆ ಹೇಳುವೆ? ಈ ಮಹಾತಾಯಿಯಾದ ಮಹಾಸಾಧ್ವಿಯು ಆ ಮಹಾದೇಶನನ್ನು ಕೊಂದು ಲೋಕ ಉದ್ಧಾರವನ್ನು ಮಾಡಿರೋಳು. ಅಗ್ರಜ, ನೀನಲ್ಲದೆ ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಿತ್ತ ಅಗ್ರಜ? ಇದೇನು ಪರ್ಯಾಸವೇ ಅಣ್ಣ? ಇದರಲ್ಲಿ ಅಪರಾಧವೇನಿದೆ ಸಹೋದರಿ? ಮಹಾಸಾಧ್ವಿಯಾದ ನೀನು ಈ ಮಾದರೇಶನನ್ನು ಕೊಂದು 3 ಲೋಕದ ಹೊಗಳಿಕೆಗೆ ಪಾತ್ರಳಾಗಿ ಪಾಂಡವರ ವಂಶಕ್ಕೆ ಕೀರ್ತಿ ತಂದಿರುವೆ. ಪರಮಾತ್ಮ, ಏನೇ ಆದರೂ ಇಂಥ ಘೋರ ದುರಂತಗಳಿಗೆ ಸಿಲುಕಬಾರದೆಂದು ಕೌಂಡ್ಲಿಕನ ವಧೆಯಾದ ವಿಚಾರದಲ್ಲಿ ದೇವತೆಗಳ ಸಮ್ಮುಖದಲ್ಲಿ ವಂದಿಸುತ್ತಾ ಪ್ರಾರ್ಥನೆಗಳನ್ನು ಸ್ವೀಕರಿಸು ದೇವ. ಆಚಾರ್ಯ ಬಿಡ್ತು. ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಶುಭ ಜಯ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಶಾಂತಿಪತಿಗೆ ಮಹಾಮಂಗಳಂ. ಈಶ ಮಹೇಶಗೆ ಶುಭ ಮಂಗಳಂ ಪಾರ್ವತಿಪತಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಮಂಗಳನಿಗೆ ಮಹಾಮಂಗಳಂ ಶಾರದ ಪತಿಗೆ ಮಹಾಮಂಗಳಂ. ಚತುರ್ಮುಖ ಬ್ರಹ್ಮನಿಗೆ ಮಹಾಮಂಗಳಂ ಶಾರದ ಪತಿಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಮಹಾಮಂಗಳಂ ಯದುಕುಲನಂದಗೆ ಮಹಾಮಂಗಳಂ. ಮಂಗಳಂ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಮಹೇಶಗೆ ಜಯ ಮಂಗಳಂ ಪಾರ್ವತಿಪತಿಗೆ ಶುಭ ಮಂಗಳಂ. ಮಂಗಳಂ ಶುಭ ಮಂಗಳಂ ನಾರಾಯಣನಿಗೆ ಮಂಗಳಂ. ನಾರಾಯಣನಿಗೆ ಗೋವಿಂದೋ 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 ಪಾರ್ವತಿ ಪದೇ ಹರ ಹರ ಮಹಾದೇವ.